ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಮೊನ್ನೆ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಬ್ರೇಕ್ ಅನ್ನ ತಗೋತಾರೆ. ಆ ಬ್ರೇಕ್ ಟೈಮ್ ಅಲ್ಲಿ ಚಂದ್ರಪ್ರಭಾ ಅವರು ಹೊರಗಡೆ ಬರುವಂತದ್ದು. ಯಾಕೆ ಚಂದ್ರಪ್ರಭಾ ಅವರು ಈ ರೀತಿ ನಿರ್ಧಾರ ತಗೊಂಡ್ರು, ಯಾಕೆ ಏನಾಯ್ತು, 6 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಚಂದ್ರಪ್ರಭಾ ಅವರು ಇಷ್ಟು ಸಡನ್ ಆಗಿ ಯಾಕೆ ಹೊರಗಡೆ ಬಂದ್ರು? ನಾವು ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ಶೋಗಳನ್ನ ನೋಡಿದೀವಿ. ಅಲ್ಲಿ ಚಂದ್ರಪ್ರಭಾ ಅವರು ಅದ್ಭುತವಾಗಿ ನಟಿಸ್ತಾ ಇದ್ರು, ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ರು. ಹೀಗಿದ್ದಾಗ ಅವರಿಗೆ ಬಿಗ್ ಬಾಸ್ ಜರ್ನಿ ಕಷ್ಟ ಆಯ್ತಾ, ಏನಾಯ್ತು? ಇದನ್ನ ಚಂದ್ರಪ್ರಭಾ ಅವರೇ ನಮ್ಗೆ ಹೇಳ್ಕೊಡಲಿದ್ದಾರೆ. ಏನಾಯ್ತು, ಏನ್ ಕತೆ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. 1.5 ದಿನ ಆಯ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂತು. ಹೇಗೆ ಅನಿಸ್ತಾ ಇದೆ? ನನ್ಗೇನು ಅನ್ನಿಸ್ತಾ ಇಲ್ಲ. ಮಾಮೂಲಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ಚಂದ್ರಪ್ರಭಾ ಇದ್ನೋ, ಬಿಗ್ ಬಾಸ್ಗೆ ಹೋದಾಗಲೂ ಅದೇ ಚಂದ್ರಪ್ರಭಾ, ಆಚೆ ಬಂದಾಗಲೂ ಅದೇ ಚಂದ್ರಪ್ರಭಾ. ನನಗೇನು ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. 6 ವಾರಗಳ ಕಾಲ ಒಂಥರ ಕಂಡ್ರಿ. ಮೊನ್ನೆ ಎಪಿಸೋಡ್ ನಲ್ಲಿ ಸಡನ್ ಆಗಿ ಬ್ಲಾಂಕ್ ಆಗೋದ್ರಿ. ಅಂದ್ರೆ ಧನುಷ್ ಗೌಡ ಅವರು ನಿಮ್ಗೆ ಊಸರವಳ್ಳಿ ಅಂತ ಹೇಳ್ತಾರೆ, ಅದನ್ನ ನಿಮ್ಗೆ ತಡ್ಕೊಳಕ್ ಆಗ್ಲಿಲ್ವಾ ಅಥವಾ ಏನಾಯ್ತು ಅಂತ? ಹಂಗೇನಿಲ್ಲ, ಅದೊಂದು ಟಾಸ್ಕ್ ಅಷ್ಟೇನೆ. ಒಂದಷ್ಟು ಬೋರ್ಡ್ ಇರ್ತದೆ, ಒಬ್ಬೊಬ್ರಿಗೂ ಒಂದು ಹಾಕೋದಿರ್ತದೆ. ಅದರಿಂದ ಯಾರ ಮೇಲೂ ಏನು ಮನಸ್ತಾಪ, ಬೇಜಾರು ಆ ಥರದ್ದೇನಿಲ್ಲ. ಬಟ್ ನನಗೆ 4-5 ದಿನದಿಂದ ನಾವು ಹೋಗ್ಬೇಕು ಅಂತ ಮನಸ್ಸು ಇತ್ತು. ಅದರಿಂದ ನಾನೇ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಬೇಡ ನನಗೆ ಬಿಗ್ ಬಾಸ್ ಅಂದ್ಬಿಟ್ಟು ನಾನೇ ಬಂದೆ ಅಷ್ಟೇ. ಈಗ ನಾವು ಕಾಮಿಡಿ ಶೋಗಳನ್ನ ನೋಡಿದೀವಿ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರಿ, ನಗಿಸ್ತಾ ಇದ್ರಿ. ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಅಂದಾಗ, ಅದರಲ್ಲೂ ಗಿಲ್ಲಿ ನಟ ಮತ್ತೆ ನೀವು ಹೋಗ್ತೀರಾ ಅಂತ ಅಂದಾಗ, ನಿಮ್ಮಿಬ್ರು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಸಿಕ್ಕಾಪಟ್ಟೆ ನಗ್ತೀವಿ ಅಂತ ವೈಯಕ್ತಿಕವಾಗಿ ನಾನಂತೂ ಅನ್ಕೊಂಡಿದ್ದೆ. ಬಟ್ ಅಸಲಿಗೆ ಏನಾಯ್ತು ಅಲ್ಲಿ? ಏನಿಲ್ಲ, ಇದೇ ಬೇರೆ ಶೋ, ಅದೇ ಬೇರೆ ಶೋ. ಇಲ್ಲಿ ಕಾಮಿಡಿ ಶೋ ಅಂದ ತಕ್ಷಣ ಒಂದು ಸ್ಕ್ರಿಪ್ಟ್ ಅಂತ ಇರುತ್ತೆ. ಒಂದು 25 ನಿಮಿಷ 30 ನಿಮಿಷ ಅಂತ ಕೊಟ್ಟಿರ್ತಾರೆ. ನಾವು ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಆ ಸ್ಕ್ರಿಪ್ಟಿಗೆ ತಕ್ಕನಾಗಿ ಪಾತ್ರ ಮಾಡ್ಬೇಕಾಗ್ತದೆ, ವೇಷಭೂಷಣ ಹಾಕೊಂಡು ಒಂದು ಹಾಸ್ಯ ಮಾಡ್ಬೇಕಾಗ್ತದೆ. ಬಟ್ ಈ ವೇದಿಕೆನೇ ಬೇರೆ, ಆ ವೇದಿಕೆನೇ ಬೇರೆ. ಅಲ್ಲಿ ಬಣ್ಣ ಹಚ್ಕೊಂಡು ಮುಖೋಡ ಹಾಕೊಂಡೆಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವು ಹೊರಗಡೆ ಹೇಗಿರ್ತೀವೋ, ನಾವು ಹೇಗಿರ್ತೀವೋ ಹಾಗೆ ಅಲ್ಲಿ ಪ್ರೊಜೆಕ್ಟ್ ಮಾಡೋಂಥ ಒಂದು ವೇದಿಕೆ ಅಷ್ಟೇ. ಅದಕ್ಕೆ ನಾನು ಇಲ್ಲಿ ಹೇಗಿದ್ನೋ ಅಲ್ಲೂ ಹಾಗೇ ಇದ್ದೆ. ಅದರಿಂದ ನನಗೆ ಯಾರೋ ಮನ್ಸಿಗೆ ಬೇಜಾರು ಮಾಡೋರೆ ಅಂತನೋ, ಅಥವಾ ನಾನು ಯಾರಿಗೂ ಮನ್ಸಿಗೆ ಬೇಜಾರು ಮಾಡಿದ್ದೀನಿ ಅಂತನೋ ಏನೂ ಇಲ್ಲ. ಅಷ್ಟು ಜನ ನನ್ನ ಪ್ರೀತಿಯಿಂದ ಅಣ್ಣ ಅಂತ ಮಾತಾಡಿಸ್ತಾರೆ, ನಾನು ಎಲ್ಲರೂ ಪ್ರೀತಿಯಿಂದ ಅಪಿ ಅಂತ ಮಾತಾಡಿಸ್ತೇನೆ. ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ, ಇಮಿಡಿಯೇಟ್ಲಿ ನಿರ್ಧಾರಗಳನ್ನ ತಗೋಬೇಕು. ನಾವು ಮಾತಾಡುವಂಥದ್ದು ವೀಕ್ಷಕರಿಗೆ ಇಷ್ಟ ಆಗ್ತಿದ್ಯೋ ಇಲ್ವೋ, ನಾವು ಜನರಿಗೆ ಹೇಗೆ ಕಾಣಿಸ್ಕೊತಿದೀವಿ ಅನ್ನೋದೇ ಗೊತ್ತಾಗಲ್ಲ. ಇದು ನಿಮಗೆ ಕಷ್ಟ ಆಯ್ತಾ? ಬಟ್ ನನಗೆ ಬಿಗ್ ಬಾಸ್ ಇಷ್ಟ ಆಗಲಿಲ್ಲ. ನನಗೆ ಬಿಗ್ ಬಾಸ್ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ಆಚೆ ಬಂದೆ ಅಷ್ಟೇನೆ. ಇಷ್ಟ ಪಟ್ಟು ಆಡೋದೇ ಬೇರೆ, ಇಷ್ಟ ಇಲ್ಲದೆ ನಾವಲ್ಲಿರೋದೇ ಬೇರೆ. ನನಗೆ ಅದು ಬೇಡ, ನನಗೆ ಬಿಗ್ ಬಾಸ್ ಇಷ್ಟ ಇಲ್ಲ ಅಂತ ಅನ್ನಿಸ್ತು. ಅದರಿಂದ ನಾನು ಬಿಗ್ ಬಾಸ್ ಮನೆಯಿಂದ ನಾನೇ ಯಾರಿಗೂ ಹೇಳ್ದಂಗೆ ನಾನೇ ಆಚೆ ಬಂದು ಡೋರ್ ಓಪನ್ ಮಾಡಿ ನಾನು ಹೋಗ್ಬೇಕು ಅಂದೆ. ಬಟ್ ಡೋರ್ ಓಪನ್ ಆಗಲಿಲ್ಲ. ಆಗ ನನ್ನ ಸಹಪಾಠಿಗಳೆಲ್ಲ ಬಂದು ಏನಕ್ಕೆ ಚಂದ್ರಣ್ಣ, ಯಾಕೆ ಈ ಥರ ನಿರ್ಧಾರ ತಗೊಂಡಿದ್ದೀರಿ, ಏನಾಯಿತು ಅಂತ ಎಲ್ಲ ಕರ್ಕೊಂಬರ್ತಾರೆ. ಬಟ್ ಆಮೇಲೆ ಸುದೀಪ್ ಸಾರು ಕೇಳ್ತಾರೆ, ಇಲ್ಲ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಏನು ಅಂತ, ನಾನು ಹೋಗ್ಬೇಕು, ನಾನು ಕಳಿಸ್ಕೊಡಿ ಅಂತೀನಿ. ಹಂಗೆ ಕಳಿಸ್ಕೊಡೋಕ್ಕಾಗೋದಿಲ್ಲ. ಪ್ರೇಕ್ಷಕರು ನಿನ್ನೆ ಅಲ್ಲಿರ್ಬೇಕಾದ್ರೂ ಪ್ರೇಕ್ಷಕರೇ ಕಾರಣ, ಅವರೇ ಬೇಡ ಬಾ ಅಂತ ಕಾರಣ ಪ್ರೇಕ್ಷಕರ ಕರ್ಸ್ಕೊತಾರೆ, ಇರಿ ಅಂತಂದ್ರು. ಇಲ್ಲ ಸರ್ ನಾನು ಹೋಗ್ತೀನಿ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆಚೆ ಬರ್ತೀನಿ ಅಷ್ಟೇ. ಅಂದ್ರೆ ಈಗ ಇಮಿಡಿಯೇಟ್ಲಿ ನೀವು ಹೊರಗಡೆ ಹೋಗ್ತೀರಾ, ಡೋರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಸುದೀಪ್ ಸರ್ ಹತ್ರ ಹೇಳಿರಲ್ಲ, ಅಥವಾ ಬಿಗ್ ಬಾಸ್ ಕೂಡ ಹೇಳಿರಲ್ಲ. ನೀವಲ್ಲಿ ಬಿಗ್ ಬಾಸ್ ಮನೇಲಿ ಇರ್ಬೇಕೋ ಇರಬಾರ್ದು ಅನ್ನೋಂಥದ್ದು ವೀಕ್ಷಕರಿಗೆ ಬಿಟ್ಟಂತದ್ದು. ಆ ಮೂಮೆಂಟ್ ನಲ್ಲಿ ನಿಮ್ಗೆ ಬ್ಲಾಂಕ್ ಆಗತ್ತೆ, ನೀವು ಹೊರಗಡೆ ಹೋಗುವಂಥದ್ದು. ಬ್ಲಾಂಕ್ ಅಲ್ಲ, ನನ್ಗೆ ಇಷ್ಟ ಇಲ್ಲ. ಏನೋ ಊಟ ಕೊಡ್ತದೆ, ನನಗೆ ಇಷ್ಟ ಆದ್ರೆ ತಾನೆ ತಿನ್ನೋದು. ಈಗ ಎಲ್ಲ ಐಟಮ್ ಇರುತ್ತೆ, ನನಗೆ ಯಾವ್ದು ಇಷ್ಟ ಅದನ್ನ ನಾನು ತಿಂತೀನಿ, ಬೇಡದ್ರೆ ಬೇಡ ಅಂತ. ನನ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ಚೆನ್ನಾಗಿಲ್ಲ ಅಂತ ಅಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಅಷ್ಟೇ ನಾನು ಹೇಳ್ತಾರ ನಿಮ್ಗೆ. ರೀಸನ್ ಐತೆ, ಅದ್ ನಾನು ಹೇಳ್ಬೇಕು ಅಂತ ಸುದೀಪ್ ಸರ್ ಕೇಳ್ದಾಗ್ಲೂ ಏನ್ ಕೇಳಿದ್ರೆ, ಇಲ್ಲ ಸರ್ ನನ್ಗೆ ಹೇಳಕ್ ಇಷ್ಟ ಇಲ್ಲ ಅಂತ ಅಂದೆ. ಒಂದ್ ದೊಡ್ಡ ಕಾರಣನೇ ಐತೆ, ಬಟ್ ಹೇಳ್ಬೇಕು ಅಂತ ನನಗೆ ಈಗ ತಕ್ಷಣಕ್ಕೆ ಅನ್ನಿಸ್ತಾ ಇಲ್ಲ. ನೋಡೋಣ, ಮುಂದೊಂದ್ ದಿನ ಹೇಳ್ಬೇಕು ಅಂತ ಅನ್ಸರ್, ಯಾವ್ದಾದ್ರು ಒಂದು ವೇದಿಕೆನಲ್ಲ ಅಥವಾ ಈ ತರ ಮುಖಾಮುಖಿ ಆದಾಗ ನಿಮ್ಮ ವಾಹಿನಿ ಮುಂದಿನ ನೋಡೋಣ, ಹೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.